ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 9ನೇ ತರಗತಿಯ ದ ಎನ್ಚಾಂಟೆಡ್ ಪೂಲ್ ಅನ್ನೋ ಪಾಠವನ್ನ ನೋಡ್ತಾ ಇದ್ದೀವಿ. ಈಗ ಯಾರಾದರೂ ಹೊಸಬ್ರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಒಂದು ಸಣ್ಣ ಕೆಲಸ ನಮಗೆ ದೊಡ್ಡ ಪ್ರೇರಣೆ ಅಂತ ಹೇಳ್ತಾ ಪಾಠವನ್ನ ಪ್ರಾರಂಭ ಮಾಡೋಣ. ಮಹಾಭಾರತದಲ್ಲಿ ಪಾಂಡವರು ಕೌರವರಿಗೆ ಎಲ್ಲವನ್ನ ಪಗಡೆ ಆಟದಲ್ಲಿ ಕಳೆದುಕೊಂಡ ನಂತರ 12 ವರ್ಷ ಅವರು ವನವಾಸ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ 12ನೇ ವರ್ಷದ ಒಂದು ದಿನ ಏನಾಗುತ್ತೆ, ಎಲ್ಲ ಅವರು ವ್ಯಾಂಡೆಡ್ ಅಂದ್ರೆ ಅಲೆದಾಟ ಮಾಡ್ತಾ ಇರ್ತಾರೆ. ಒಂದು ಜಿಂಕೆಯನ್ನ ಬೆನ್ನತ್ಕೊಂಡು ಕಾಡಿನ ನೆಟ್ಟ ನಡುವೆ ಬಂದ್ಬಿಡ್ತಾರೆ. ಸೂರ್ಯ ನೆತ್ತಿಯ ಮೇಲಿರ್ತಾನೆ. 5 ಜನ ಬ್ರದರ್ಸ್ಗೆ ಬಹಳ ದಣಿವಾಗಿರುತ್ತೆ ಮತ್ತೆ ಬಾಯಾರಿಕೆ ಆಗಿರುತ್ತೆ. ಯುಧಿಷ್ಠಿರ ಒಂದು ಮರದ ಕೆಳಗೆ ಕುತ್ಕೊಂಡು ಹೇಳ್ತಾನೆ, ನಕುಲ ಮರ ಹತ್ತಿ ಹತ್ತಿರದಲ್ಲೆಲ್ಲಾದ್ರೂ ನದಿನೋ ಅಥವಾ ಯಾವ್ದಾದ್ರು ಕೊಳನೋ ಇದೆಯೋ ನೋಡು ಅಂತ ಹೇಳ್ತಾನೆ. ನಕುಲ ಮರ ಹತ್ತಿ ಇಲ್ಲೇ ಸ್ವಲ್ಪ ಹತ್ತಿರದಲ್ಲೇನೆ ವಾಟರ್ ಪ್ಲಾಂಟ್ಗಳಿದೆ ಮತ್ತೆ ಕ್ರೇನ್ ಪಕ್ಷಿಗಳಿದೆ, ಸಾಮಾನ್ಯವಾಗಿ ಅಲ್ಲಿ ನೀರಿರ್ಬಹುದು ಅಂತ ಅಂತಾನೆ. ಯುಧಿಷ್ಠಿರ ಅವನನ್ನ ಕಳಿಸ್ಕೊಟ್ಟು ಹೋಗು ನೀರ್ ತಮ್ಮ ಅಂತ ಹೇಳ್ತಾನೆ. ಈಗ ಈ ಪಾಂಡವ ಬ್ರದರ್ಸು ವ್ಯಾಂಡೆಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಇನ್ ಪರ್ಸ್ಯೂಟ್ ಆಫ್ ಅ ಡೀರ್ ಈ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಿ. ನಕುಲ ನೀರ್ ತರಕ್ಕೆ ಅಂತ ಹೋಗ್ತಾನೆ. Yudhishthira sent Nakula to fetch some water to drink. Nakula was glad when he got to the pool. He was very thirsty himself and so thought of quenching his thirst first before taking water to his brothers. Yudhishthira ನಕುಲನನ್ನ ಕಳಿಸ್ಕೊಡ್ತಾನೆ, ನೀರು ತಗೊಂಡ್ ಬಾ ಅಂತ. ನಕುಲ ಬಹಳ ಸಂತೋಷದಿಂದ ಈ ಒಂದು ಪೂಲ್ ಹತ್ರ ಬಂದು ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಡುತ್ತೆ ಅವನಿಗೆ. ಆದ್ರೆ ಆತ ನೀರು ತುಂಬಾ ಬಾಯಾರಿಕೆ ಆಗಿರುತ್ತೆ ಆತನಿಗೆ. ಮೊದಲು ನೀರು ಕುಡಿಯೋಣ, ಆಮೇಲೆ ಅಣ್ಣಂದ್ರಿಗೆ ನೀರು ತಗೊಂಡು ಹೋಗೋಣ ಅಂತ ನೀರು ಕುಡಿಯೋಕೆ ಅಂತ ಹೋಗ್ತಾನೆ. ಆವಾಗ ಒಂದು ಬಾಡಿಲೆಸ್ ವಾಯ್ಸ್ ಹೇಳುತ್ತೆ, ಸ್ಟಾಪ್ ನಕುಲ, ಡು ನಾಟ್ ಡ್ರಿಂಕ್, ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ. ಓ ಸನ್ ಆಫ್ ಮಾದ್ರಿ, ಆನ್ಸರ್ ಮೈ ಕ್ವಶನ್ಸ್ ಅಂಡ್ ದೆನ್ ಡ್ರಿಂಕ್ ದ ವಾಟರ್ ಅನ್ನುತ್ತೆ. ನಕುಲ, ನೀರ್ ಕುಡಿಬೇಡ, ಇದು ನನಗ್ ಸೇರಿದ್ದು ಕೊಳ. ಓ ಮಾದ್ರಿಯ ಮಗನೇ, ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನೀರ್ ಕುಡಿ ಅಂತ ಹೇಳುತ್ತೆ. ನಕುಲ, heedless of the warning, he knelt down and began to drink water. ನಕುಲ, ಏನಿದು ಧ್ವನಿ ಮಾತ್ರ ಕೇಳಿಸ್ತಾ ಇದೆ, ಎಲ್ಲಿ ನಮಗೆ ಮನುಷ್ಯನೇ ಕಾಣಿಸ್ತಿಲ್ವಲ್ಲ ಅಂತ ಆ ಧ್ವನಿಯನ್ನ ಆತ ನಿರ್ಲಕ್ಷ್ಯ ಮಾಡಿ ಮಂಡಿ ಊರಿ ನೀರು ಕುಡಿದು ಬಿಡ್ತಾನೆ. At once he began to feel terribly drowsy and fell down all appearance dead. ಯಾವಾಗ ಆತ ನೀರು ಕುಡಿತಿದ್ದಂಗೆ ಟೆರಿಬಲಿ ಡ್ರೌಸಿ ತರ ಫೀಲ್ ಆಗ್ಬಿಡುತ್ತೆ, ಅಂದ್ರೆ ತೂಕಡಿಕೆ ಬಂದಂಗೆ ಆಗ್ಬಿಡುತ್ತೆ, ಬಿದ್ದ್ಬಿಡ್ತಾನೆ, ಎಲ್ಲ ಸತ್ತೋರ ರೀತಿಯಲ್ಲಿ ಬೀಳ್ತಾನೆ, ಆದ್ರೆ ಸತ್ತಿರೋದಿಲ್ಲ ಅಂತಕ್ಕಂಥದ್ದು. ಅದಾದ್ಮೇಲೆ ಯಾವಾಗ ನಕುಲ ಹೋದ್ಮೇಲೆ ಬಹಳ ಹೊತ್ತು ಬರೋದಿಲ್ಲ ವಾಪಸ್ಸು. ಅವಾಗ ಯುಧಿಷ್ಠಿರ ಸಹದೇವನನ್ನ ಕಳಿಸ್ಕೊಡ್ತಾನೆ. ವೆನ್ ಸಹದೇವ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್, ಸಹದೇವ ಹೋದವನೇ ಸೇಮು ನಕುಲ ಬಿದ್ದಿರೋದನ್ನ ನೋಡ್ತಾನೆ. ಇವನು ಕೂಡ ತುಂಬಾ ಬಾಯಾರಿಕೆ ಆಗಿರುತ್ತೆ, ಮೊದ್ಲು ನೀರ್ ಕುಡಿಯೋಣ, ಆಮೇಲೆ ನಕುಲ ಯಾಕೆ ಬಿದ್ದಿದ್ದಾನೆ, ಏನಾಯ್ತು ಅಂತ ನೋಡೋಣ ಅಂತ ನೀರ್ ಕುಡಿಯೋಕೆ ಹೋಗ್ತಾನೆ. ಅದೇ ವಾಯ್ಸ್ ಮತ್ತೆ ಅದೇ ರೀತಿ ಹೇಳುತ್ತೆ. ಅವನು ಕೂಡ ಅದನ್ನ ಹೀಡ್ಲೆಸ್ ಮಾಡಿ ಅವನು ನೀರ್ ಕುಡಿದ್ ಬಿಡ್ತಾನೆ. ಸಹದೇವ ಡಿಡ್ ನಾಟ್ ರಿಟರ್ನ್ ಫಾರ್ ಲಾಂಗ್ ಟೈಮ್, ನೀರ್ ಕುಡಿದವನು ಅವನು ಡ್ರೌಸಿಯಾಗಿ ಬಿದ್ದ್ಬಿಡ್ತಾನೆ. ಬಹಳ ಹೊತ್ತಿನ ತನಕ ಅವನು ಬರೋದೇ ಇಲ್ಲ. ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಯಾವಾಗ ನಕುಲ ಬಹಳ ಹೊತ್ತಿನ ತನಕ ಬರ್ಲಿಲ್ಲ, ಸಹದೇವನ್ ಕಳಿಸ್ಕೊಡ್ತಾನೆ. ಸಹದೇವ ಆಲ್ಸೋ ಇಗ್ನೋರ್ಡ್ ದ ವಾರ್ನಿಂಗ್.
He drank the water, at once dropped down. ಅವನು ಕೂಡ ಅದೇ ರೀತಿಯಾಗಿ ತಲೆ ತಿರುಗಿದಂಗಾಗಿ ತೂಕಡಿಕೆ ಬಂದಂಗಾಗಿ ಬಿದ್ದ್ಬಿಡ್ತಾನೆ ನೀರು ಕುಡಿದ್ಮೇಲೆ. When Sahadeva too failed to return, Yudhishthira sent Arjuna to see whether the brothers had met with any danger. ಯಾವಾಗ ಸಹದೇವನು ಬರ್ಲಿಲ್ವೋ ಆವಾಗ ಯುಧಿಷ್ಠಿರ ಅರ್ಜುನನ ಕಳಿಸ್ಕೊಡ್ತಾನೆ. ಹೋಗು ಅರ್ಜುನ, ಯಾಕೆ ಸಹದೇವ ಹೋದ, ನಕುಲ ಹೋದ, ಇಬ್ರು ಕೂಡ ಬರ್ಲೇ ಇಲ್ವಲ್ಲ, ಏನಾಯ್ತು ನೋಡು ಅಂತ ಹೇಳಿ ಕಳಿಸ್ಕೊಡ್ತಾನೆ. ಅರ್ಜುನ ವೆಂಟ್ ಸ್ವಿಫ್ಟ್ಲಿ. ಅರ್ಜುನ ಹೋದ್ನು. He saw his brothers lying dead near the pool. ಆ ಕೊಳದ ಹತ್ರ ಆತನ ಬ್ರದರ್ಸ್ ಸತ್ತವ್ರ ರೀತಿಯಲ್ಲಿ ಬಿದ್ದಿರ್ತಾರೆ. ಹಾರ್ಟ್ ಬ್ರೋಕನ್ ವಿತ್ ಗ್ರಾಫ್. ಆತನಿಗೆ ದುಃಖ ತಡೆಯಕ್ಕಾಗೋದಿಲ್ಲ, ಬಹಳಷ್ಟು ನೋವಾಗ್ಬಿಡುತ್ತೆ. ವಾಂಟೆಡ್ ಟು ಅವೆಂಜ್ ದೇರ್ ಡೆತ್ಸ್. ಅವ್ರ ಸಾವಿಗೆ ಸೇಡನ್ನ ತೀರ್ಸ್ಕೋಬೇಕು ಅಂತ ಅಂದ್ಕೊಳ್ತಾನೆ. However, he too was overwhelmed by a monstrous thirst which compelled him towards the fatal pool. ಅವನು ಕೂಡ ತುಂಬಾ ಬಾಯಾರಿಕೆ ಆಗಿರ್ತಾನೆ, ಬಹಳಷ್ಟು ಭಯಂಕರ ಬಾಯಾರಿಕೆ ಆಗಿರುತ್ತೆ ಅವನಿಗೆ. ಅವನು ಕೂಡ ನೀರು ಕುಡಿಯೋಕೆ ಅಂತ ಹೋಗ್ತಾನೆ. ಆವಾಗ again the warning voice was heard. ಮತ್ತೆ ಆ ಧ್ವನಿ ಕೇಳಿಸುತ್ತೆ. Answer my questions before you drink the water. This pool is mine. If you disobey me, you will follow your brothers. ನನ್ನ ಪ್ರಶ್ನೆ ಮೊದಲು ಉತ್ತರ ಕೊಡು. ನೀನು ನೀರು ಕುಡಿಬೇಡ, ಈ ಕೊಳ ನಂದು. ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ನೀನು ನಿನ್ನ ಬ್ರದರ್ಸ್ ಅನ್ನ ಫಾಲೋ ಮಾಡ್ತೀಯ, ಅಂದ್ರೆ ಅವರಾದಂಗೆ ಆಗ್ಬಿಡ್ತೀಯ ಅಂತ ಹೇಳುತ್ತೆ ಆ ವಾಯ್ಸ್. ಅರ್ಜುನ ಬಿಕಮ್ ವೆರಿ ಆಂಗ್ರಿ. ಸಿಟ್ಟು ಬಂತು ಅರ್ಜುನನಿಗೆ. He cried, "Who are you? Come and stand up to me. I will kill you." ಯಾರು ನೀನು? ಬಾ, ನನ್ನ ಎದುರಿಗೆ ನಿಲ್ಲು, ನನ್ನ ಕೊಂದು ಹಾಕ್ತೀನಿ ಅಂತ ಸಿಟ್ಟಿನಿಂದ ಕಿರ್ಚಾಡ್ಬಿಡ್ತಾನೆ. He shot sharp arrows in the direction of the voice. The invisible being laughed in scorn and said, "Your arrows can't touch me, Arjuna." Arjuna had to quench his thirst first, so he drank the water and fell down dead. ಕಿರುಚಿದವನೇ ಆ ಕಡೆಗೆ ಬಹಳ ಚೂಪಾದ ಬಾಣಗಳನ್ನ ಆ ಯಾವ ಕಡೆಯಿಂದ ಧ್ವನಿ ಬಂದಿತ್ತೋ ಆ ಧ್ವನಿ ಬಂದ ಕಡೆಗೆ ಬಿಡ್ತಾನೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವನು ಶಬ್ದವೇದಿ ವಿದ್ಯೆಯಲ್ಲಿ ಪರಿಣಿತನಾಗಿದ್ದವನು. ಬಿಡ್ತಾನೆ. ಆವಾಗ ಆ ಬಾಡಿಲೆಸ್ ವಾಯ್ಸ್ ನಕ್ಕೊಂತ ಹೇಳುತ್ತೆ, "ಯುವರ್ ಆರೋಸ್ ಕಾಂಟ್ ಟಚ್ ಮೀ ಅರ್ಜುನ." ಅರ್ಜುನ, ನಿನ್ನ ಬಾಣಗಳು ನನ್ನನ್ನು ಏನು ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ ಅದು. ಆಮೇಲೆ ಏನಾದ್ರೂ ಮಾಡಿ ಈ ಒಂದು ವೈರಿಯನ್ನ ಸಾಯಿಸ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅದಕ್ಕಿಂತ ಮೊದಲು ನೀರು ಕುಡಿಯೋಣ ತಡಿ ಫಸ್ಟ್ ಅಂತ ಹೇಳಿ ನೀರು ಕುಡಿತಾನೆ. ನೀರು ಕುಡಿದು ಅವನು ಕೂಡ ಡ್ರೌಸಿ ಆಗಿ ಮತ್ತೆ ಬಿದ್ದ್ಬಿಡ್ತಾನೆ. ಅವನು ಸತ್ತನಿನ್ನು ಅನ್ನೋ ರೀತಿಯಲ್ಲಿ ಬೀಳ್ತಾನೆ. ಅಂದ್ರೆ ನಕುಲ, ಸಹದೇವ, ಅರ್ಜುನ 3 ಜನನು ಕೂಡ ಈಗ ಅಲ್ಲಿ ಕೊಳದ ಬಳಿಯಲ್ಲಿ ಬಿದ್ದ್ಬಿಟ್ರು. ಈಗ ಉಳಿದಿರೋನು ಭೀಮ. ಆಫ್ಟರ್ another anxious wait, Yudhishthira turned to Bhima. Bhima hurried away without another word. ಭೀಮನ್ ಕಡೆ ತಿರುಗ್ತಾನೆ. ಬಹಳತ್ತು ವೇಟ್ ಮಾಡಿದ ನಂತರ ಯುಧಿಷ್ಠಿರ, ಭೀಮಾ ಏನಾಯ್ತು ನೋಡೋ, ಯಾಕೋ ಇನ್ನೂ ಬರ್ಲಿಲ್ಲ ಅವರು, ಏನಾದ್ರೂ ತೊಂದರೆ ಆಯ್ತೇನೋ ಅಂತ ಹೇಳಿದಾಗ ಭೀಮ ಬರ್ತಾನೆ. ಒಂದು ಮಾತನ್ನು ತಿರುಗಿ ಮಾತನಾಡದೆ. ಲೈಕ್ ಅರ್ಜುನ, ಭೀಮ ಆಲ್ಸೋ ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್ ಅಂಡ್ ಡ್ರಾಂಕ್ ದ ವಾಟರ್ ಈಗರ್ಲಿ. ಅವನು ಕೂಡ ಆ ಧ್ವನಿಯನ್ನ ನಿರ್ಲಕ್ಷ್ಯ ಮಾಡ್ತಾನೆ. ನಿರ್ಲಕ್ಷ್ಯ ಮಾಡಿ ನೀರು ಕುಡಿದು ಬಿಡ್ತಾನೆ. Instantly his great strength seemed to slip from him like a garment. ಮೈ ಮೇಲಿನ ಬಟ್ಟೆ ತೆಗೆದಂಗೆ ಆಗೋಯ್ತು. ಆತನ ಶಕ್ತಿ ಎಲ್ಲ ಉಡುಗಿ ಹೋಯಿತು. ಆತ 16,000 ಆನೆಗಳ ಶಕ್ತಿಯನ್ನು ಹೊಂದಿದ್ದ ಅಂತ ಹೇಳ್ತಾರಲ್ಲ, ಆ ಶಕ್ತಿ ಎಲ್ಲ ಕಳಚಿ ಬಿದ್ದಂಗಾಯ್ತು. ಆತನು ಕೂಡ ಬಿದ್ದ್ಬಿಡ್ತಾನೆ ಅಲ್ಲಿ. ಬಿದ್ದು ಸತ್ತಾರೆನೋ ಅನ್ನೋ ರೀತಿಯಲ್ಲಿ ಈಗ 4 ಜನ ಬ್ರದರ್ಸು ಕೂಡ ಅಲ್ಲಿ ಬಿದ್ದುಬಿಟ್ರು ಆ ಕೊಳದ ದಂಡೆಯಲ್ಲಿ. ಪಜಲ್ಡ್ ಅಂಡ್ ವರಿಡ್ ಯುಧಿಷ್ಠಿರ. 4 ಜನ ಹೋಗ್ಬಿಟ್ರು, ಉಳಿದಿರೋನೇ ಯುಧಿಷ್ಠಿರ. ಈಗ ಯುಧಿಷ್ಠಿರ ಪಜಲ್ಡ್ ಅಂಡ್ ವರಿಡ್ that his brothers had not returned. ಯುಧಿಷ್ಠಿರ ಗೊಂದಲಕ್ಕೊಳಗಾಗ್ತಾನೆ ಮತ್ತು ಚಿಂತೆ ಮಾಡ್ತಾನೆ. ಏನಾಯ್ತು ನನ್ನ ಬ್ರದರ್ಸ್ಗೆ, 4 ಜನ ಇನ್ನೂ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು
that his brothers had not returned. Yudhishthira himself proceeded in the direction his brothers had taken. When he came near a pool, he saw his four brothers lying on the ground, to all appearance dead. He was shocked. ಬರ್ತಾನೆ ಪೂಲ್ ಹತ್ರ, ಅವ ಬ್ರದರ್ಸ್ ಯಾವ ದಾರಿ ಹಿಡ್ಕೊಂಡು ಬಂದಿದ್ರು ಅದೇ ದಾರಿ ಹಿಡ್ಕೊಂಡು ಬರ್ತಾನೆ. ಅಲ್ಲಿ ಪೂಲ್ ಸಿಗುತ್ತೆ. ಆ ಪೂಲ್ ಹತ್ರ ಇವ್ರು 4 ಜನ ಬಿದ್ದಿರ್ತಾರೆ. 4 ಜನ ಬಿದ್ದಿರೋದನ್ನ ನೋಡಿ ಶಾಕ್ ಆಗ್ಬಿಡುತ್ತೆ ಅವನಿಗೆ. he got into the pool to quench his thirst. ಸ್ವಲ್ಪ ಹೊತ್ತು ನೋಡ್ತಾನೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಸ್ವಲ್ಪ ನೀರಾದ್ರೂ ಕುಡಿಯೋಣ ಅಂತ ಹೇಳಿ ನೀರ್ ಕುಡಿಯಕ್ ಹೋಗ್ತಾನೆ. once a voice without form warned him. ಈಗ ಮತ್ತೆ ಅದೇ ಧ್ವನಿ ಕೇಳಿಸುತ್ತೆ ಇವನಿಗೆ. your brothers died because they did not heed my words. Do not follow them. Answer my questions first. This pool is mine. ಅಂತ ಹೇಳಿ ಆ ಧ್ವನಿ ಹೇಳುತ್ತೆ. ಮತ್ತೆ ಅದೇ ಮಾತು, ನಿನ್ನ ಬ್ರದರು ಸತ್ತು ಬಿದ್ದಿದ್ದಾರೆ. ಯಾಕೆ ಅಂತಂದ್ರೆ ನನ್ನ ಮಾತನ್ನ ಕೇಳಲಿಲ್ಲ ಅವರು. ಅವ್ರನ್ನ ಫಾಲೋ ಮಾಡಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಫಸ್ಟು, ಆಮೇಲೆ ನೀನು ನೀರು ಕುಡಿ, ಯಾಕಂದ್ರೆ ಈ ಕೊಳ ನನ್ನದು ಅನ್ನುತ್ತೆ. Yudhishthira knew that this could be none other than the words of Yaksha. ಅವನಿಗೆ ಗೊತ್ತಾಗುತ್ತೆ ಇದು ಯಕ್ಷ ಅಲ್ಲದೆ ಬೇರೆ ಯಾರು ಅಲ್ಲ, ಅವ್ರ ಧ್ವನಿನೇ ಇದು ಅಂತ ಹೇಳಿ ಅಂದ್ಕೊಂಡು he said to bodiless voice, please ask your questions. ಅವಾಗ ಸಮಾಧಾನದಿಂದ, ಧರ್ಮರಾಯ ಅಲ್ವಾ ಮೊದಲೇ ಇವನು, ಬಹಳ ಶಾಂತಿ ಸಮಾಧಾನಕ್ಕೆ ಹೆಸರಾದವನು, ಇವನು ಕೂತ್ಕೊಂಡು ಹೇಳ್ತಾನೆ, ಆಯ್ತು ನಿಮ್ಮ ಪ್ರಶ್ನೆಯನ್ನ ಕೇಳಿ. The voice put questions rapidly, one after another. ಒಂದ್ರ ನಂತರ ಒಂದು ಹಲವಾರು ಪ್ರಶ್ನೆಗಳನ್ನ ಕೇಳುತ್ತೆ ಬಾಡಿಲೆಸ್ ವಾಯ್ಸ್. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾನೆ ಯಾರು? ಯುಧಿಷ್ಠಿರ. Yudhishthira answered all the questions. Yaksha pleased and granted that all his brothers would come back to life. ಆತನ ಎಲ್ಲಾ ಬ್ರದರ್ಸು ಆತನ ಪ್ರಶ್ನೆಯನ್ನ ಕೇಳಿ, ಯಕ್ಷ ಪ್ರಶ್ನೆಯನ್ನ ಕೇಳಿದ ಮೇಲೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾನಲ್ಲ ಈತ, ಕೊಟ್ಟ ಮೇಲೆ ಮೊದಲು ನಿನ್ನ ಒಬ್ಬ ಬ್ರದರ್ ಯಾರಾದ್ರೂ ನಾನು ಜೀವಂತಗೊಳಿಸ್ತೇನೆ, ಅವ್ರು ಯಾರು ಬೇಕು ನಿನಗೆ ಕೇಳು ಅಂದಾಗ ಮೊದಲು ಈತ ನಕುಲನನ್ನ ಕೇಳ್ತಾನೆ. ನಕುಲನ್ನೇ ಯಾಕೆ ಕೇಳಿದೆ? ಅರ್ಜುನ ನಿನಗೆ ಬಹಳ ಪ್ರಿಯವಾದವನು, ಭೀಮನಿಗೆ ಪ್ರಿಯವಾದವನು, ನಕುಲನನ್ನೇ ಯಾಕೆ ಕೇಳಿದೆ ಅಂತ ಹೇಳ್ತಾನೆ. ನಾನು ಕುಂತಿಯ ಮಗನಾಗಿ ಬದುಕಿದ್ದೀನಿ, ಹಾಗಾಗಿ ಮಾದ್ರಿಯ ಮಗನಾಗಿ ನಕುಲ ಬದುಕಲಿ ಅಂತ ಹೇಳಿದಾಗ ಯಕ್ಷ ಬಹಳ ಸಂತೋಷಗೊಂಡು, ನಿನ್ನ ಇಂಪಾರ್ಶಿಯಾಲಿಟಿಗೆ ನಾನು ಮೆಚ್ಚಿದ್ದೀನಿ ಅಂತ ಹೇಳಿ, ಆಯ್ತು ನಿನ್ನ 4 ಜನ ಬ್ರದರ್ಸ್ ಅನ್ನ ನಾನು ಬದುಕಿಸ್ತೇನೆ ಅಂತ ಹೇಳಿ 4 ಜನರಿಗೆ ಜೀವವನ್ನ ಕೊಡ್ತಾನೆ ಯಕ್ಷ. ಕೊನೆಗೆ ತನ್ನ ಮಗನಾದ ಯಾರು ಧರ್ಮರಾಯನನ್ನ, ಯುಧಿಷ್ಠಿರನನ್ನ ನೋಡೋದಕ್ಕೋಸ್ಕರ ಬಂದಿದ್ದೆ ನಾನು ಅಂತ ಹೇಳಿ ಅವನನ್ನ ತಬ್ಬಿಕೊಂಡು, ಆಯ್ತು ನೀವು ಇನ್ನ 12 ವರ್ಷ ಮುಗಿತಾ ಬಂತು, ಮತ್ತೆ ಇನ್ನ ಸ್ವಲ್ಪ ದಿವಸ ನೀವು ಯಾರ ಕಣ್ಗೂ ಕಾಣಿಸಲ್ಲ, ಅಜ್ಞಾತವಾಸದಲ್ಲಿ ನೀವು ಆರಾಮಾಗಿ ಮುಗಿಸ್ಕೊಂಡು ಮತ್ತೆ ನಿಮ್ಮ ರಾಜ್ಯಭಾರ ಮಾಡಬಹುದು ಅಂತ ಹೇಳಿ ಯಮ ಆಗಿರ್ತಕ್ಕಂಥ ಯಕ್ಷ ಮಾಯವಾಗ್ತಾನೆ. ಇಲ್ಲಿಗೆ ಈ ರೀತಿಯಾಗಿ ಈ ಪಾಠ ಮುಕ್ತಾಯ ಆಗುತ್ತೆ. ನೀವೆಲ್ಲರೂ ಇಷ್ಟ ತನಕ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.